ಈ ಮೂಲಭೂತವಾದಿ ಸನಾತನಿಗಳಿದ್ದಾರೆ. ಸನಾತನಿ ಅಂದರೆ ಇದರರ್ಥ ಎಲ್ಲರೂ ಮೂಢರಂತಲ್ಲ, ಆದರೆ ಭಾಳಷ್ಟು ಜನ ಇದರಲ್ಲಿ ಇರುವುದರಿಂದಾಗಿ ಇವತ್ತು ಆ ಸನಾತನ ಸಂಸ್ಥೆ ಹೆಸರು ಸಹಿತ ನಡಕ್ಕೆ ಬಂದು ಹೋಗ್ತದೆ. ಸನಾತನ ಸಂಸ್ಥೆ ಅನ್ನೋದಕ್ಕೆ ಸಂಬಂಧಿಸಿದಂಥವರು ಈ ದಾಬೋಲ್ಕರ್ ಅವರ ಹತ್ಯೆಯಲ್ಲಿ ಕಾರಣೀಕರ್ತರಿದ್ದರು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ, ಸಂಶಯ ವ್ಯಕ್ತಪಡಿಸ್ತಾ ಇದ್ದಾವೆ. ಇಂಥ ಒಂದು ಇಡೀ ದೇಶ ತುಂಬ ಸಂಚಲನ ಮೂಡಿಸಿದಂಥದ್ದು. ಅವರು ಒಂದು ಎರಡೋ ಹೋರಾಟ ಮಾಡಿದಂಥ ಸಂದರ್ಭಗಳು, ಅದರಲ್ಲೂ ಅವರ ಏನಪ್ಪ ಅಂತಂದ್ರೆ ಒಂದು ಸಮಾಜದಲ್ಲಿ ಒಂದು ಏನಪ್ಪ ಅಂತಂದ್ರೆ ಜಾಗೃತಿಯನ್ನು ಮೂಡಿಸೋಲ್ಲ. ಮೂಢನಂಬಿಕೆ ಅಂದರೆ ಸಾಮಾನ್ಯ ಅಲ್ಲ, ನಮ್ಮ ವ್ಯಕ್ತಿತ್ವವನ್ನು ಹಾಳು ಮಾಡುವಂಥದ್ದು ದೇಶದ ಡೆವಲಪ್ಮೆಂಟಿಗೆ ದೊಡ್ಡ ವೈರಿ ಆದಂಥದ್ದು. ಅಂಥ ಒಂದು ಮೂಢನಂಬಿಕೆ ಅಜ್ಞಾನವನ್ನು ಓಡಿಸುವಲ್ಲಿ ಭಾಳಷ್ಟು ಪ್ರಮುಖವಾದ ಪಾತ್ರ ವಹಿಸಿದಂತಹ ನಮ್ಮ ದಾಬೋಲ್ಕರ್ ಅವ್ರನ್ನ 2013 ಆಗಸ್ಟ್ 21 ಪುಣೆ ನಗರದ ಓಂಕಾರೇಶ್ವರ ಬ್ರಿಡ್ಜ್ ಮೇಲೆ ವಾಯುವಾರಕ್ಕೆ ಹೋದಾಗ ಬೆಳಗ್ಗೆ ಒಂದಿಬ್ಬರು ಆತಂಕವಾದಿಗಳು ಅಂತ ನಾವು ಕರಿಬೋದು ಅವ್ರನ್ನ. ಇವರು ಆತಂಕವಾದಿ ಕರೀದಿಲ್ಲ, ನಮ್ಮವ್ರು ಭಯೋತ್ಪಾದಕರು ಕರೀದಿಲ್ಲ ಇವರನ್ನು. ಈ ಭಯೋತ್ಪಾದಕರು ನಮ್ಮ ದಾಬೋಲ್ಕರ್ ಅಂತ ಒಂದು ಜೀವವನ್ನು ಬಲಿ ತೆಗೆದುಕೊಂಡ್ಬಿಟ್ರು ಅಂತ. ಇವತ್ತಿಗೆ 11 ವರ್ಷ ಆಯ್ತು ರೀ. ಇವತ್ತಿಗೂ ಏನೋ ಇಬ್ಬರು ಶಿಕ್ಷೆ ಕೊಟ್ಟಿದ್ದಾರೆ, ನಾವು ಮಹಾನ್ ನ್ಯಾಯ ಒದಗಿಸಿದ್ದೀವಿ ಅನ್ನುವಂಗೆ. ಆ್ಯಕ್ಚುಲಿ ಇದರಲ್ಲಿ ಯಾರಿದ್ರು, ಏನಿದ್ರು, ಏನು ಮಾಡಿದ್ರು ಎಲ್ಲೂ ಡಿಟೇಲ್ಸ್ ಈ ಸದ್ದು ಇದೆಲ್ಲ ಅಂತ ಇಲ್ಲ ಅಂತಲ್ಲ, ಇದೆ. ಆದರೆ ಇವುಗಳಿಗೆ ಸ್ಪಷ್ಟವಾದ ಸಾಕ್ಷಿ ಇಲ್ಲದಕ್ಕಾಗಿ ಮುಖ್ಯ, ಅದರಲ್ಲೂ ಮುಖ್ಯ ಯಾರಪ್ಪ ಅಂದರೆ ವೀರೇಂದ್ರ ಸಿಂಗ್ ತಾವ್ಡೆ, ಒಬ್ಬ ಡಾಕ್ಟರು, ಬುದ್ಧಿವಂತ, ಸನಾತನಿ, ಇವ್ರ ಮೇಲೆ ಸಾಕಷ್ಟೆಲ್ಲ ಸಂಪರ್ಕಿಸಿದಂಥದ್ದು. ಪುಣೆಯಲ್ಲಿ ಒಂದು ಈ ಅನೇಕ ಸಲ ನಮ್ಮ ದಾಬೋಲ್ಕರ್ ಅವರಿಗೆ ಎಚ್ಚರಿಕೆ ಕೊಟ್ಟಂಥವು ಈ ಸಂಸ್ಥೆಗಳು ಅಥವಾ ಈ ಜನ ಹಿಂದಿದ್ದಂಥವರು. ಇವರು ಅವರನ್ನು ಒಂದು ಈಗ 11 ವರ್ಷದಿಂದ ಕೊಲೆ ಮಾಡಿದರು, ಮುಗಿಸ್ಬಿಟ್ರು. ನಾವು ವಿಚಾರವಾದನ್ನು ಮುಗಿಸಿದ್ದೀವಿ ಅಂತ ಇಲ್ಲಿ ಭಾಳ ಒಂದು ನೋವಿಂದು ಮತ್ತು ಅಷ್ಟ ಸಂಕಟದ ಹೇಳಬೇಕಾಗಿದೆ. ಏನಪ್ಪ ಅಂದ್ರೆ ಸಾವು ಯಾರನ್ನೂ ಬಿಟ್ಟಿಲ್ಲ, ಬಿಡುವುದೂ ಇಲ್ಲ. ಮತ್ತು ಇವತ್ತು ನಿಜವಾಗಿಯೂ ನಾವು ನಮ್ಮ ಮಕ್ಕಳನ್ನು ಎತ್ತು ಒಯ್ತಾ ಇದ್ದೀವಿ. ನಾವು ನಮ್ಮ ಮಕ್ಕಳಿಗೆ ನಾವು ಅರೆ ಜ್ಞಾನ ಕೊಡೋಕ್ಕಿಂತಲೂ ಸುಜ್ಞಾನವನ್ನು, ಸುಜ್ಞಾನ ಅಂದ್ರೇನು, ಸತ್ಯದ ಜ್ಞಾನವನ್ನು, ಸತ್ಯಜ್ಞಾನ ಅಂದ್ರೇನು ಬದುಕಿಗೆ ಅನಿವಾರ್ಯವಾದ ಬೇಕಾದಂಥ ಜ್ಞಾನವನ್ನು ಮೂಢನಂಬಿಕೆಗಳು ದೂರ ಆದಂಥದ್ದನ್ನು. ಬೆಕ್ಕಾಟ ಬಂತು ಒಂದು ಮೂಢನಂಬಿಕೆ, ಏನೋ ಒಂದು ಆಗಿರ್ತದೆ, ಅದಕ್ಕೆ ಕಾಲಿಗೆ ದಾರ ಕಟ್ಕೊಳ್ಳೋದು, ಕರಿ ದಾರ ಕಟ್ಕೊಳ್ಳುವಂಥದ್ದು ಮೂಢನಂಬಿಕೆ. ತಾಯ್ತಾ ಕಟ್ಕೊಂಡು ಆರಾಮಾಗ್ತದೆ ಅನ್ನುವಂಥದ್ದು ಮೂಢನಂಬಿಕೆ. ಇನ್ನೂ ಅನೇಕ ದೆವ್ವ ಭೂತಗಳ ಬಗ್ಗೆ, ದೆವ್ವ ಭೂತಗಳಿಂದ ದೇಶ ಹಾಳಾಗ್ತದೆ ಅನ್ನೋಷ್ಟು ಮಟ್ಟಿಗೆ ಅದನ್ನು ವೈಭವೀಕರಣ ಮಾಡುವಂಥ ವೀರಪ್ಪ ಇಲ್ಲೇ ಮೂಢನಂಬಿಕೆಗಳು ಸಂತಿಲ್ಲಿದೆ. ಇವತ್ತಿಗೂ ಸಹಿತ ಅನೇಕರು ವೆಲ್ ಎಜುಕೇಟೆಡ್ ಅನ್ನುವಂಥವ್ರು ಹೆಸರು ಮೇಲೂ ಡಿಫೆಂಡ್ ಆಗ್ತಾ ಇರ್ತಾರೆ. ತಮ್ಮ ಮೇಲೆ ತಾವು, ತಮ್ಮ ಆತ್ಮವಿಶ್ವಾಸ, ತಮ್ಮ ವಿಚಾರದ ಮೇಲೆ ತಾವು ವಿಶ್ವಾಸ ನೀಡಲಾರಂಥ ಜನ, ಅಂಥವ್ರಿಗೆ ಇವರು ತಮ್ಮದೇ ಅಂತ ಒಂದು ಸಂಘಟನೆ ಮಾಡಿಕೊಂಡು ಒಂದು ವೈಚಾರಿಕತೆಯನ್ನು ಬೆಳೆಸುವಂಥ, ಒಂದು ಜಾಗೃತಿಯನ್ನು ಮೂಡಿಸುವಂಥ ಸಂಘಟನೆ ಮಾಡಿಕೊಂಡು ಪ್ರತಿಯೊಂದು ಹಳ್ಳಿಗೆ ಊರಿಗೆ ಹೋಗಿ ಜನರಲ್ಲಿ ಈ ಮೂಢನಂಬಿಕೆಯನ್ನು ದೂರ ಮಾಡುವಂಥ ಒಂದು ಸಾಹಸವನ್ನು ಇವರು ಮಾಡ್ತಾಯಿದ್ರು. ಇವರಿಗೆ ಸಾಹಸಕ್ಕೆ ಅನೇಕ ಬದಲಾವಣೆಗಳಾದವು, ಅನೇಕ ವೈಜ್ಞಾನಿಕ ಮನೋಸ್ಥಿತಿಗಳು ತಯಾರಾಗ್ತಾಯಿದ್ವು. ಇಂಥ ಸಂದರ್ಭದಲ್ಲಿ ಈ ಭವಿಷ್ಯಶಾಸ್ತ್ರ ಹೇಳುವಂಥದ್ದು, ಮತ್ತೇನು ಹೇಳುವಂಥದ್ದು, ಇಂಥ ಜನ ಇವ್ರ ಮೇಲೆ ಕೈಯಿಟ್ಟಿದ್ರು. ಅದರಲ್ಲೂ ಈ ಒಂದು ಮೂಢನಂಬಿಕೆಗಳನ್ನು ಬದುಕನ್ನಾಗಿ ಮಾಡಿಕೊಂಡಂಥ ಅನೇಕ ಜನ ಇವತ್ತೇನು ಕಾಯಿ ಮಾಡಿಕೊಟ್ರೆ ಆರಾಮಾಗ್ತದೆ, ಎಲೆ ಮಾಡಿಕೊಟ್ರೆ ಆರಾಮಾಗ್ತದೆ, ಮತ್ತೇನು ಮಾಡಿಕೊಟ್ರೆ ಆರಾಮಾಗ್ತದೆ ಅಂಥೇಳಿ ಜನರನ್ನು ಒಂದು ಇನ್ನಷ್ಟು ಮತ್ತಷ್ಟು ನಾವು 10ನೇ ಶತಮಾನಕ್ಕೂ 12ನೇ ಶತಮಾನಕ್ಕೂ ಒಯ್ಯುವಂಥ ಪ್ರಯತ್ನ ಮಾಡಿ ದೆವ್ವ ಭೂತಗಳ ಕಲ್ಪನೆಗಳು ಹಾಕ್ತಾ ಅನೇಕ ಒಂದು ರೋಗಗಳಿಗೆ ಇವ ಕಾರಣಪ್ಪ ಅಂತ ಹೇಳ್ತಾ ಹೋಗುವಂಥ ಒಂದು ದೊಡ್ಡ ಏನಂತೀವಿ ಅದು ಶಬ್ದನೇ ಇಲ್ಲ ಅಂಥವನ್ನು ಬೆಳೆಸುವಂಥ ಕಾರ್ಯಕ್ರಮ ಮಾಡೋದನ್ನು ವಿರೋಧಿಸಿ ಜನರಲ್ಲಿ ಜಾಗೃತಿ ಮೂಡಿಸ್ತಾಯಿದ್ರು. ಇದು ವಿಜ್ಞಾನಪ್ಪ, ಇದು ಸುಳ್ಳು, ಇದು ಅಗತ್ಯ, ಇದು ಇದೇ ರೀತಿ ಬದುಕಬೇಕು ಅನ್ನುವಂಥದ್ದನ್ನು ಮತ್ತು ವೈಜ್ಞಾನಿಕ ಮನೋವೃತ್ತಿಯನ್ನು ಬೆಳೆಸುವಂಥ ಸಾಹಸ ಮಾಡ್ತಾಯಿದ್ರು. ಅದಕ್ಕಾಗಿ ಅವ್ರು ತಮ್ಮದೇ ಸಂಘಟನೆ ಕಟ್ಕೊಂಡು ಆ ಸಂಘಟನೆಯಲ್ಲೇ ಒಂದು ದೊಡ್ಡದಾದ ಏನಪ್ಪ ಅಂತಂದ್ರೆ ಪ್ರಯತ್ನವನ್ನು ನಡೆಸಿದರು. ಇಂಥ ಒಂದು ಪ್ರಯತ್ನ ಈ ಒಂದು ಏನಪ್ಪ ಅಂತಂದರೆ ಈ ಜನರಿಗೆ, ಈ ಮೂಲಭೂತವಾದಿಗಳಿಗೆ ಸಹಿಸಲಾಗಿತ್ತು, ಹೊಡೆತಿದ್ರು. ಆದ್ರೆ ಇಲ್ಲಿ ನಾವು ಒಂದು ಪ್ರಶ್ನೆ ಮಾಡಬೇಕಾಗಿದ್ದೇನಪ್ಪ, ನೀವೇನೋ ಹೊಡೆದ್ರಿ, ಅದೇ ಕಾಲಕ್ಕೆ ಇನ್ನೂ 3 ಜನ ಹತ್ಯೆ ಆಗ್ತಾವೆ. ಅಲ್ಲೇ ಮಹಾರಾಷ್ಟ್ರದಲ್ಲಿನ ನಮ್ಮ ಪಾನ್ಸಾರೆ ಅನ್ನುವಂಥವ್ರದ್ದು, ಅವರು ಕಮ್ಯುನಿಸ್ಟ್ ವಿಚಾರಧಾರೆಯವರು, ವಿಚಾರವಾದಿಗಳು, ಜೊತೆಗೆ ವೈಜ್ಞಾನಿಕ ಚಿಂತನೆ ಮಾಡುವಂಥವ್ರು, ಅವ್ರ ಕೊಲೆನೂ ಆಗ್ತದೆ.
ಇನ್ನೊಂದು ಕರ್ನಾಟಕದಲ್ಲೂ ಅಂಥ ಒಂದು ಎರಡು ಕೊಲೆಗಳಾಗಿ ಹೋಗ್ಬಿಡ್ತಾವೆ. ಈ ದೇವರು ದೆವ್ವ ಭೂತ ಏನೋ ವಿಚಾರಗಳ ಬಗ್ಗೆ ನಿರ್ದಿಷ್ಟವಾಗಿ ನಿಕೃಷ್ಟವಾಗಿ ನೇರವಾಗಿ ಮಾತಾಡುವಂಥ ನಮ್ಮ ಎಂ ಕಲಬುರ್ಗಿ ಅವ್ರ ಹತ್ಯೆ ಆಗಿ ಹೋಗ್ಬಿಡ್ತದೆ. ಇಲ್ಲೂ ಸಹ ಇದೇ ಒಂದು ಸಂಸ್ಥೆಗೆ ಸಂಬಂಧಿಸಿದಂಥವರು ಇದೇ ಮೂಲಭೂತವಾದಿ ಒಂದು ವಿಚಾರಧಾರೆಯಿಂದ ಜನ ಏನು ಹೊಡಿತಾ ಇದ್ದಾರೆ. ನಮ್ಮ ಎಂ ಕಲಬುರ್ಗಿ ಅವರು, ಡಾಕ್ಟರ್ ಎಂ ಕಲಬುರ್ಗಿ ಅವರು ಕರ್ನಾಟಕದಲ್ಲಂತೂ ಮನೆಮಾತಾಗಿದ್ದರು ಅವ್ರ ವೈಚಾರಿಕತೆಯಿಂದ. ಅವ್ರ ಜೊತೆ ಇನ್ನೊಬ್ಬರು ನಮ್ಮ ಪಿ ಲಂಕೇಶ್ವರ ಮಗಳು ಗೌರಿ ಲಂಕೇಶ್ವರ ಸಹಿತ ಇಂಥ ಒಂದು ಮೂಢನಂಬಿಕೆ ವಿರೋಧವಾಗಿ ಹೋರಾಟ ಮಾಡ್ತಾ, ಮೂಲಭೂತವಾದಿಗಳ ಜೊತೆ ಹೋರಾಟ ಮಾಡ್ತಾ, ತನ್ನ ಪೆನ್ನನ್ನು ಅಲಗನ್ನಾಗಿ ಉಪಯೋಗ ಮಾಡ್ತಾ, ಜನರನ್ನು ಜಾಗೃತಿ ಮಾಡ್ತಾ ಅನೇಕ ಸಾವಿರಾರು ಜನ ಅಲ್ಲ ಲಕ್ಷಾವಧಿ ಜನರನ್ನು ಎಚ್ಚರಗೊಳಿಸುವಂಥ ಕೆಲಸ ಮಾಡ್ತಾಯಿದ್ರು. ಯುವಕರಲ್ಲಿ ಹೊಸ ಚೈತನ್ಯ ತುಂಬುತ್ತಾಯಿದ್ರು. ಇಲ್ಲಪ್ಪ ಇದು ತಪ್ಪಲ್ಲ, ಹಿಂಗೆ ಬದುಕಂದ್ರೆ ಏನು ಎಂತು ಕಲಿಯೋದ್ರ ಬಗ್ಗೆ, ಅಭ್ಯಾಸ ಮಾಡೋದ್ರ ಬಗ್ಗೆ ಎಷ್ಟು ಒತ್ತಾಯ ಮಾಡ್ತಾಯಿದ್ರು. ಕಲಿಬೇಕಪ್ಪ ನೀವು ಮೂಢನಂಬಿಕೆ ಬೆನ್ನು ಹತ್ತಬಾರ್ದು ಅಂತೇಳಿ ಇಂಥ ಒಂದೇ